ಇಲ್ಲಿ ಎಲೆಕ್ಷನ್ ಬಗ್ಗೆ ಏನು ಅನಿಸುತ್ತೆ ಸರ್? ಯಾರು ಬರಬೇಕು ಅಂತ ಅನ್ಸುತ್ತೆ? ಇಲ್ಲಿ ವಂಶ ಪಾರಂಪರ್ಯ ಹೋಗ್ಬೇಕು, ಬೇರೆ ನಾಯಕತ್ವ ಉಟ್ಕೋಬೇಕು. ಒಂದೇ ಮಂಥನಕ್ಕೆ ಜನ ಮೋಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲಾದರೂ ಒಂದೇ ಕಡೆ ಹೋದ್ರಿಂದ ಈ ಮೊನ್ನೆ ಒಂದು ಟಿ ವಿ ನಾವು ಹಿಂಗೆ ನೋಡಿದ್ವಿ ಒಂದು ಟಿ ವಿಯಲ್ಲಿ ಒಂದು ಹೆಣ್ಮಗಳು ಹೇಳೋಕ್ಕಾಗಿದ್ಲು, ಒಂದು ಎಂಪೈರ್ ಕಣಕ್ಕೆ ಹೋಗಿದ್ರಂತೆ. 3 ದಿವಸ ಅವ್ರು ಗೇಟ್ ಬಾಲ್ ಕಾದು ಬಂದಿದ್ದಾರೆ. ಕಾದು ಒಂದು 4ನೇ ದಿವಸ ಹೋಗಿ ಸುಸ್ತಾಗಿ ತಲೆ ಚಕ್ರ ಬಂದು ಅಲ್ಲೇ ಬಿದ್ದು ಯಾವುದೋ ಒಂದು ಯಾರ ಚೌಟ್ರಿ ಅಂತ ಚೌಟ್ರಿಯಲ್ಲಿ ಊಟ ಮಾಡ್ಕೊಂಡು ಯಾರೋ ಒಂದು 20 ರೂಪಾಯಿ ಕೊಟ್ಟಿದ್ದಕ್ಕೆ ಊರು ಮುಟ್ಟಿದ್ದಾರೆ. ಹಾಗಾಗಿ ಆ ಥರ ಆಗಬಾರ್ದು, ಎಲ್ಲರಿಗೂ ಅಧಿಕಾರ ಸಿಗ್ಬೇಕು. ಒಬ್ಬರಿಗೆ ಅಧಿಕಾರ ಸಿಗೋದ್ರಿಂದ ನೀವು ಒಂದೇ ಕಡೆ ಪಾಯಿಂಟ್ ಇರೋದು ಬೇಡ, ಎಲ್ಲ ಕಡೆ ಇತ್ತಂದ್ರೆ ಅವರು ಜನಸಾಮಾನ್ಯರಿಗೆ ಅನುಕೂಲ ಆಕತಿ. ಹಾಗಾಗಿ ವಂಶ ಪಾರಂಪರ್ಯ ಬೇಡ, ಎಲ್ಲರಿಗೂ ಅಧಿಕಾರ ಸಿಗೋಂತ. ಈಗ ಅವ್ರು ಹೇಳ್ತಾರೆ ನಾವು ಅಹಿಂದವ್ರಿಗೆ ಅಂತ ಸಿದ್ದರಾಮಯ್ಯ ಎಲ್ಲಿ ಹೋದ್ರು ನನ್ನ ಅಹಿಂದ ಅಂತಾರೆ. ಇಲ್ಲಿ ಯಾಕೆ ಅಹಿಂದ ಕೊಡಲಿಲ್ಲ? ಇಲ್ಲ ಅಹಿಂದ ಕೊಡ್ಬೋದಿತ್ತಲ್ಲ. ಅದೇ ಯಾರ ಸಂಖ್ಯೆ ಜಾಸ್ತಿ ಐತೆ ಅವರಿಗೆ ಪಕ್ಷ ಕೊಡೋದ್ರೆ ಮತ್ತೆ ಉಳ್ಕಿದ ಜನಸಾಮಾನ್ಯರೆಲ್ಲ ಹೋಗ್ಬೇಕು. ಕಾಂಗ್ರೆಸ್ ರಿಜೆಕ್ಟ್ ಮಾಡ್ತಿ ಇದೇ ಕಾರಣ ಅಲ್ಲ. ಕೈ ಸಿಗಲ್ಲ, ಅಭಿವೃದ್ಧಿಯಲ್ಲಿ ಅಂತೂ ಶೂನ್ಯ. ಇದೆಲ್ಲ ಆಗಿರೋದು ಸ್ಮಾರ್ಟ್ ಸಿಟಿವು. ಇದು ವೀರ ಮುದುಕರ ನಾಯಕ ಆಯ್ತಲ್ಲ, ಇದು ಮೊದ್ಲಿಗೆ ಬಂದಾಗ ಅಷ್ಟ ಇತ್ತು. ಈ ಕೋಟೆ ಕಟ್ಟಿದ್ದು, ಆ ಕಡೆ ಕಲ್ಯಾಣಿ ಕಟ್ಟಿದ್ದು, ಆ ಕಡೆ ಚೌಟ್ರಿ ಕಟ್ಟಿದ್ದು ಎಲ್ಲ ಸ್ಮಾರ್ಟ್ ಸಿಟಿ ಇದೆ. ಇಲ್ಲ ಇದು ನೀವು ಇಷ್ಟು ಸಹ ಇದ್ರು ಅವರು ಈ ಬೆಳವಣಿಗೆ ನೋಡಿದ್ರೆ ಅವ್ರ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟ್ ಹಾಕಲ್ಲ. ಅವ್ರು ಯಾಕಂದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಯಾರೋ ಒಂದು ಇಬ್ಬರು ಲೀಡರ್ ಮಾತಾಡ್ತಾರಂತೇಳಿ ಅಲ್ಲ. ಅವರು ಅಲ್ಪಸಂಖ್ಯಾತರು ಈ ಸಲ 100% ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅವ್ರು.